ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಒಂದು ದೇವಸ್ಥಾನದ ಉತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಉಡುಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಜನಾಂಗಗಳ ಮಧ್ಯೆ ದೊಡ್ಡ ಮಟ್ಟದ ಜಟಾಪಟಿ ಏರ್ಪಟ್ಟಿತ್ತು. ಅದು ಕೊಡವ ಮತ್ತು ಅರೆಭಾಷಿ ಜನಾಂಗದ ಮಧ್ಯೆ. ಹಿಂದೆಂದೂ ಕೂಡ ಇಂಥ ಗಲಾಟೆ ಗದ್ದಲಗಳಿಗೆ ಈ ಜನಾಂಗಗಳು ಸಾಕ್ಷಿಯಾಗೇ ಇರಲಿಲ್ಲ. ನಾವೆಲ್ಲ ಒಂದೇ ಅಂತ ಸಂದೇಶ ಸಾರ್ತಾ ಇದ್ದವರು ದೊಡ್ಡ ಮಟ್ಟದ ಜಟಾಪಟಿ ಕಾರಣ ಆಗ್ಬಿಟ್ರು. ಈಗ ಅದು ಮತ್ತೆ ತಾರಕಕ್ಕೇರ್ತಾ ಇದೆಯಂತೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೇವಾಲಯದಲ್ಲಿ ನೂಕಾಟ, ತಳ್ಳಾಟ, ಎರಡೂ ಕಡೆಯವರ ನಡುವೆ ಮಾತಿನ ಚಕಮಕಿ. ಜಿಲ್ಲಾಧಿಕಾರಿಗಳ ಶಾಂತಿ ಸಭೆ, ಜನಾಂಗೀಯ ನಿಂದನೆಯಡಿ ಬಂಧನ. ಇದು ಕೊಡವರು ವರ್ಸಸ್ ಅರೆಭಾಷೆ ಗೌಡರ ನಡುವಿನ ಸಮರ. ಮುಗಿಯುತ್ತಿಲ್ಲ ಧಾರ್ಮಿಕ ಉಡುಪಿ ವಿವಾದ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ. ಕೊಡಗಿನಲ್ಲಿ ಕೊಡವರು ಅರೆಭಾಷೆಗೌಡ ಜನಾಂಗದವರು ಅಣ್ಣ ತಮ್ಮಂದಿರಂತೆ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇವರ ನಡುವೆ ಅದ್ಯಾರು ಹುಳಿ ಹಿಂಡಿದರೋ ಗೊತ್ತಿಲ್ಲ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ದೇವಾಲಯ ಸಮಿತಿ ಹಾಗೂ ಕೊಡವರ ನಡುವೆ ಆರಂಭವಾದ ಜಟಾಪಟಿ ಮುಗಿಯುವ ಲಕ್ಷಣವೇ ಕಾಣ್ತಾ ಇಲ್ಲ. ಕೊಡಗಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕೊಡವರು ಕುಪ್ಪಿಯ ಚಾಲೆ ಧರಿಸಿ ಬರುವಂತಹ ವಿಚಾರಕ್ಕೆ ಶುರುವಾದ ಗಲಾಟೆ ಜೋರಾಗ್ತಾನೇ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜನಾಂಗೀಯ ನಿಂದಿಸಿದ್ದಾರೆ ಅಂತ ಈಗಾಗಲೇ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ನಡುವೆ ಪ್ರತಿದಿನ ಎರಡೂ ಜನಾಂಗದವರು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದಾರೆ. ಬೈಲಾದಲ್ಲಿ ಕುಪ್ಪಿಯ ಚಾಲೆ ಹಾಕಬಾರದೆಂದು ಎಲ್ಲಿಯೂ ಬರೆದಿಲ್ಲ. ಸಾಂಪ್ರದಾಯಿಕ ಉಡುಪಿನ ನೆಪದಲ್ಲಿ ಕೊಡವರನ್ನ ಹೊರಗಿಡಬೇಕು ಅನ್ನೋ ಉದ್ದೇಶ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಅಖಿಲ ಕೊಡವ ಸಮಾಜ ಆಗ್ರಹಿಸಿದೆ. ನಮ್ಮ ಬೇಡಿಕೆ ಸರ್, ಒಂದು ನಮ್ಮದೇ ನೆಲದಲ್ಲಿ ನಮ್ಮ ಕುಪ್ಪಿಯ ಚಾಲೆಯನ್ನು ಧರಿಸಿ ಹೋಗಲಿಕ್ಕೆ ಅಲ್ಲಿ ಅಡ್ಡಿ ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ಒಂದು ನೋವಿನ ವಿಚಾರ. ಹಾಗಾಗಿ ಅಲ್ಲಿಯ ಕೆಲವು ಪ್ರಬಲ ಗುಂಪುಗಳು ಸೇರಿಕೊಂಡು ಒಂದು ದೇವಸ್ಥಾನ ಸಮಿತಿ ಅಂತ ರಚಿಸಿಕೊಂಡು ಪ್ರತಿ ಕೊಡಗಿನ ಮೂಲೆಯಿಂದ ಹಣ ಸಂಗ್ರಹಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ನಮ್ಮನ್ನೇ ಹೊರಗಿಡುವ ಒಂದು ನೋವಿನ ಸಂಗತಿ ಆಗಿದೆ. ಇನ್ನು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಯಾವುದೇ ಜನಾಂಗದ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶ ಇಲ್ಲ. ನಾವು ಇದನ್ನೇ ಮುಂದುವರಿಸ್ತೀವಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಅವ್ರನ್ನ ನಾವು ಯಾವುದೇ ರೀತಿಯಲ್ಲಿ ನಿಂದನೆ ಕೂಡ ಮಾಡಿಲ್ಲ. ನಾವು ಬರಬೇಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಅವ್ರನ್ನ. ಅಂದ್ರೆ ನಮ್ಮ ನಿಯಮದ ಪ್ರಕಾರ ಬನ್ನಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀವಿ. ಅವರು ಅದಕ್ಕೆ ಒಪ್ಪಲಿಲ್ಲ. ಅವರು ಚಾಲೆಂಜ್ ಆಗಿ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಶಾಂತಿ ಸಭೆಯಲ್ಲಿ ಡಿಸೆಂಬರ್ 6ರವರೆಗೆ ದೇವಾಲಯದ ಸಮಿತಿಯವರು ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. 6ರ ಬಳಿಕ ಏನೆಲ್ಲ ನಡೆಯುತ್ತೆ ಅನ್ನೋದೇ ಕುತೂಹಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಒಂದು ದೇವಸ್ಥಾನದ ಉತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಉಡುಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಜನಾಂಗಗಳ ಮಧ್ಯೆ ದೊಡ್ಡ ಮಟ್ಟದ ಜಟಾಪಟಿ ಏರ್ಪಟ್ಟಿತ್ತು. ಅದು ಕೊಡವ ಮತ್ತು ಅರೆಭಾಷಿ ಜನಾಂಗದ ಮಧ್ಯೆ. ಹಿಂದೆಂದೂ ಕೂಡ ಇಂಥ ಗಲಾಟೆ ಗದ್ದಲಗಳಿಗೆ ಈ ಜನಾಂಗಗಳು ಸಾಕ್ಷಿಯಾಗೇ ಇರಲಿಲ್ಲ. ನಾವೆಲ್ಲ ಒಂದೇ ಅಂತ ಸಂದೇಶ ಸಾರ್ತಾ ಇದ್ದವರು ದೊಡ್ಡ ಮಟ್ಟದ ಜಟಾಪಟಿ ಕಾರಣ ಆಗ್ಬಿಟ್ರು. ಈಗ ಅದು ಮತ್ತೆ ತಾರಕಕ್ಕೇರ್ತಾ ಇದೆಯಂತೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೇವಾಲಯದಲ್ಲಿ ನೂಕಾಟ, ತಳ್ಳಾಟ, ಎರಡೂ ಕಡೆಯವರ ನಡುವೆ ಮಾತಿನ ಚಕಮಕಿ. ಜಿಲ್ಲಾಧಿಕಾರಿಗಳ ಶಾಂತಿ ಸಭೆ, ಜನಾಂಗೀಯ ನಿಂದನೆಯಡಿ ಬಂಧನ. ಇದು ಕೊಡವರು ವರ್ಸಸ್ ಅರೆಭಾಷೆ ಗೌಡರ ನಡುವಿನ ಸಮರ. ಮುಗಿಯುತ್ತಿಲ್ಲ ಧಾರ್ಮಿಕ ಉಡುಪಿ ವಿವಾದ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ. ಕೊಡಗಿನಲ್ಲಿ ಕೊಡವರು ಅರೆಭಾಷೆಗೌಡ ಜನಾಂಗದವರು ಅಣ್ಣ ತಮ್ಮಂದಿರಂತೆ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇವರ ನಡುವೆ ಅದ್ಯಾರು ಹುಳಿ ಹಿಂಡಿದರೋ ಗೊತ್ತಿಲ್ಲ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ದೇವಾಲಯ ಸಮಿತಿ ಹಾಗೂ ಕೊಡವರ ನಡುವೆ ಆರಂಭವಾದ ಜಟಾಪಟಿ ಮುಗಿಯುವ ಲಕ್ಷಣವೇ ಕಾಣ್ತಾ ಇಲ್ಲ. ಕೊಡಗಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕೊಡವರು ಕುಪ್ಪಿಯ ಚಾಲೆ ಧರಿಸಿ ಬರುವಂತಹ ವಿಚಾರಕ್ಕೆ ಶುರುವಾದ ಗಲಾಟೆ ಜೋರಾಗ್ತಾನೇ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜನಾಂಗೀಯ ನಿಂದಿಸಿದ್ದಾರೆ ಅಂತ ಈಗಾಗಲೇ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ನಡುವೆ ಪ್ರತಿದಿನ ಎರಡೂ ಜನಾಂಗದವರು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದಾರೆ. ಬೈಲಾದಲ್ಲಿ ಕುಪ್ಪಿಯ ಚಾಲೆ ಹಾಕಬಾರದೆಂದು ಎಲ್ಲಿಯೂ ಬರೆದಿಲ್ಲ. ಸಾಂಪ್ರದಾಯಿಕ ಉಡುಪಿನ ನೆಪದಲ್ಲಿ ಕೊಡವರನ್ನ ಹೊರಗಿಡಬೇಕು ಅನ್ನೋ ಉದ್ದೇಶ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಅಖಿಲ ಕೊಡವ ಸಮಾಜ ಆಗ್ರಹಿಸಿದೆ. ನಮ್ಮ ಬೇಡಿಕೆ ಸರ್, ಒಂದು ನಮ್ಮದೇ ನೆಲದಲ್ಲಿ ನಮ್ಮ ಕುಪ್ಪಿಯ ಚಾಲೆಯನ್ನು ಧರಿಸಿ ಹೋಗಲಿಕ್ಕೆ ಅಲ್ಲಿ ಅಡ್ಡಿ ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ಒಂದು ನೋವಿನ ವಿಚಾರ. ಹಾಗಾಗಿ ಅಲ್ಲಿಯ
ಕೆಲವು ಪ್ರಬಲ ಗುಂಪುಗಳು ಸೇರಿಕೊಂಡು ಒಂದು ದೇವಸ್ಥಾನ ಸಮಿತಿ ಅಂತ ರಚಿಸಿಕೊಂಡು ಪ್ರತಿ ಕೊಡಗಿನ ಮೂಲೆಯಿಂದ ಹಣ ಸಂಗ್ರಹಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ನಮ್ಮನ್ನೇ ಹೊರಗಿಡುವ ಒಂದು ನೋವಿನ ಸಂಗತಿ ಆಗಿದೆ. ಇನ್ನು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಯಾವುದೇ ಜನಾಂಗದ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶ ಇಲ್ಲ, ನಾವು ಇದನ್ನೇ ಮುಂದುವರಿಸ್ತೀವಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಅವ್ರನ್ನ ನಾವು ಯಾವುದೇ ರೀತಿಯಲ್ಲಿ ನಿಂದನೆ ಕೂಡ ಮಾಡಿಲ್ಲ, ನಾವು ಬರಬೇಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಅವ್ರನ್ನ. ಅಂದರೆ ನಮ್ಮ ನಿಯಮದ ಪ್ರಕಾರ ಬನ್ನಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀವಿ. ಅವರು ಅದಕ್ಕೆ ಒಪ್ಪಲಿಲ್ಲ, ಅವರು ಚಾಲೆಂಜ್ ಆಗಿ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಶಾಂತಿ ಸಭೆಯಲ್ಲಿ ಡಿಸೆಂಬರ್ 6ರವರೆಗೆ ದೇವಾಲಯದ ಸಮಿತಿಯವರು ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. 6ರ ಬಳಿಕ ಏನೆಲ್ಲ ನಡೆಯುತ್ತೆ ಅನ್ನೋದೇ ಕುತೂಹಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರಿಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಒಂದು ದೇವಸ್ಥಾನದ ಉತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಉಡುಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಜನಾಂಗಗಳ ಮಧ್ಯೆ ದೊಡ್ಡ ಮಟ್ಟದ ಜಟಾಪಟಿ ಏರ್ಪಟ್ಟಿತ್ತು. ಅದು ಕೊಡವ ಮತ್ತು ಅರೆಭಾಷಿ ಜನಾಂಗದ ಮಧ್ಯೆ. ಹಿಂದೆಂದೂ ಕೂಡ ಇಂಥ ಗಲಾಟೆ ಗದ್ದಲಗಳಿಗೆ ಈ ಜನಾಂಗಗಳು ಸಾಕ್ಷಿಯಾಗೇ ಇರಲಿಲ್ಲ. ನಾವೆಲ್ಲ ಒಂದೇ ಅಂತ ಸಂದೇಶ ಸಾರ್ತಾ ಇದ್ದವರು ದೊಡ್ಡ ಮಟ್ಟದ ಜಟಾಪಟಿ ಕಾರಣ ಆಗ್ಬಿಟ್ರು. ಈಗ ಅದು ಮತ್ತೆ ತಾರಕಕ್ಕೇರ್ತಾ ಇದೆಯಂತೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೇವಾಲಯದಲ್ಲಿ ನೂಕಾಟ, ತಳ್ಳಾಟ, ಎರಡೂ ಕಡೆಯವರ ನಡುವೆ ಮಾತಿನ ಚಕಮಕಿ. ಜಿಲ್ಲಾಧಿಕಾರಿಗಳ ಶಾಂತಿ ಸಭೆ, ಜನಾಂಗೀಯ ನಿಂದನೆಯಡಿ ಬಂಧನ. ಇದು ಕೊಡವರು ವರ್ಸಸ್ ಅರೆಭಾಷೆ ಗೌಡರ ನಡುವಿನ ಸಮರ. ಮುಗಿಯುತ್ತಿಲ್ಲ ಧಾರ್ಮಿಕ ಉಡುಪಿ ವಿವಾದ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ. ಕೊಡಗಿನಲ್ಲಿ ಕೊಡವರು ಅರೆಭಾಷೆಗೌಡ ಜನಾಂಗದವರು ಅಣ್ಣ ತಮ್ಮಂದಿರಂತೆ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಇವರ ನಡುವೆ ಅದ್ಯಾರು ಹುಳಿ ಹಿಂಡಿದರೋ ಗೊತ್ತಿಲ್ಲ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ದೇವಾಲಯ ಸಮಿತಿ ಹಾಗೂ ಕೊಡವರ ನಡುವೆ ಆರಂಭವಾದ ಜಟಾಪಟಿ ಮುಗಿಯೋ ಲಕ್ಷಣವೇ ಕಾಣ್ತಾ ಇಲ್ಲ. ಕೊಡಗಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕೊಡವರು ಕುಪ್ಪಿಯ ಚಾಲೆ ಧರಿಸಿ ಬರುವಂತಹ ವಿಚಾರಕ್ಕೆ ಶುರುವಾದ ಗಲಾಟೆ ಜೋರಾಗ್ತಾನೇ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜನಾಂಗೀಯ ನಿಂದಿಸಿದ್ದಾರೆ ಅಂತ ಈಗಾಗಲೇ 3 ಪೊಲೀಸರು ಬಂಧಿಸಿದ್ದಾರೆ. ಈ ನಡುವೆ ಪ್ರತಿದಿನ ಎರಡೂ ಜನಾಂಗದವರು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದಾರೆ. ಬೈಲಾದಲ್ಲಿ ಕುಪ್ಪಿಯ ಚಾಲೆ ಹಾಕಬಾರದೆಂದು ಎಲ್ಲಿಯೂ ಬರೆದಿಲ್ಲ. ಸಾಂಪ್ರದಾಯಿಕ ಉಡುಪಿನ ನೆಪದಲ್ಲಿ ಕೊಡವರನ್ನ ಹೊರಗಿಡಬೇಕು ಅನ್ನೋ ಉದ್ದೇಶ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಅಖಿಲ ಕೊಡವ ಸಮಾಜ ಆಗ್ರಹಿಸಿದೆ. ನಮ್ಮ ಬೇಡಿಕೆ ಸರ್, ಒಂದು ನಮ್ಮದೇ ನೆಲದಲ್ಲಿ ನಮ್ಮ ಕುಪ್ಪಿಯ ಚಾಲೆಯನ್ನು ಧರಿಸಿ ಹೋಗಲಿಕ್ಕೆ ಅಲ್ಲಿ ಅಡ್ಡಿ ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ಒಂದು ನೋವಿನ ವಿಚಾರ. ಹಾಗಾಗಿ ಅಲ್ಲಿಯ ಕೆಲವು ಪ್ರಬಲ ಗುಂಪುಗಳು ಸೇರಿಕೊಂಡು ಒಂದು ದೇವಸ್ಥಾನ ಸಮಿತಿ ಅಂತ ರಚಿಸಿಕೊಂಡು ಪ್ರತಿ ಕೊಡಗಿನ ಮೂಲೆಯಿಂದ ಹಣ ಸಂಗ್ರಹಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ನಮ್ಮನ್ನೇ ಹೊರಗಿಡುವ ಒಂದು ನೋವಿನ ಸಂಗತಿ ಆಗಿದೆ. ಇನ್ನು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಯಾವುದೇ ಜನಾಂಗದ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶ ಇಲ್ಲ, ನಾವು ಇದನ್ನೇ ಮುಂದುವರಿಸ್ತೀವಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಅವ್ರನ್ನ ನಾವು ಯಾವುದೇ ರೀತಿಯಲ್ಲಿ ನಿಂದನೆ ಕೂಡ ಮಾಡಿಲ್ಲ, ನಾವು ಬರಬೇಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಅವ್ರನ್ನ. ಅಂದರೆ ನಮ್ಮ ನಿಯಮದ ಪ್ರಕಾರ ಬನ್ನಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀವಿ. ಅವರು ಅದಕ್ಕೆ ಒಪ್ಪಲಿಲ್ಲ, ಅವರು ಚಾಲೆಂಜ್ ಆಗಿ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಶಾಂತಿ ಸಭೆಯಲ್ಲಿ ಡಿಸೆಂಬರ್ 6ರವರೆಗೆ ದೇವಾಲಯದ ಸಮಿತಿಯವರು ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. 6ರ ಬಳಿಕ ಏನೆಲ್ಲ ನಡೆಯುತ್ತೆ ಅನ್ನೋದೇ ಕುತೂಹಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರಿಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.